ಉಮೇಶ್ ಗೌಡರು ಮಾಡತಕ್ಕಂತ ಹಲವು ಕಾರ್ಯಕ್ರಮಗಳಲ್ಲಿ ನಾನು ಇರ್ತೇನೆ. ಯಾಕೆಂದ್ರೆ ನಾನು ಕೂಡ ನಿಮ್ಮ ಕ್ಷೇತ್ರದವನೇ ಆಗಿದ್ದೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಉಮೇಶ್ ಗೌಡರು ನನ್ನ ಸಹೋದರನಿದ್ದಂತೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನನ್ನನ್ನು ಕರೀತಾರೆ. ಒಂದು ದಿನ ಅಲ್ಲ, ಈಗ 3 ದಿನಗಳ ಕಾಲ ಕಾರ್ಯಕ್ರಮ ಇದೆ. ನಾಳೆಯೂ ಇರ್ತೇನೆ, ನಾಳದ್ದು ಇರ್ತೇನೆ. ಅವರು ಬಿಟ್ಟಿಲ್ಲ, ಜೊತೆಗಿರ ಇರಬೇಕು ಅಂತ ಕರೆದಿದ್ದಾರೆ. ಬಹಳ ಸಂತೋಷ. ಮಾನ್ಯ ಉಮೇಶ್ ಗೌಡರು ಇವತ್ತು ದಸರಾ ಮಹೋತ್ಸವವನ್ನು ಮಾಡಿ ತಮಗೆಲ್ಲರಿಗೂ ಕೂಡ ರಸದೌತಣವನ್ನು ನೀಡ್ತಾ ಇದ್ದಾರೆ. ನಾನು ಬಂದು ಈಗಾಗಲೇ ಅರ್ಧ ತಾಸಿಗಿಂತ ಹೆಚ್ಚಾಯಿತು. ಕುಳಿತು ನೋಡ್ತಾ ಇದ್ದೆ. ಸ್ಥಳೀಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಎಲ್ಲರನ್ನು ಹುರಿದುಂಬಿಸಿ ಇಷ್ಟೊಂದು ಸ್ವಚ್ಛಂದವಾದ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ದನ್ನು ನೋಡಿ ನಾನು ಬಹಳ ಸಂತೋಷ ಪಟ್ಟಿದ್ದೇನೆ. ಉಮೇಶ್ ಗೌಡರಾಗ್ಲಿ ಬೇರೆ ಯಾರೇ ಆಗಲಿ ನನಗೆ ಬಹಳ ಹೊಗಳ್ತಕ್ಕಂಥ ಅಭ್ಯಾಸ ಇಲ್ಲ. ಆದರೂ ಸತ್ಯವನ್ನ ಹೇಳಬೇಕಾಗಿದೆ. ಉಮೇಶ್ ಗೌಡರು ಚುನಾವಣೆಗೆ ನಿಂತಿದ್ರು. ಆದರೆ ಸೋತಿದ್ದಾರೆ. ಸೋತರೂ ಕೂಡ ಗೆದ್ದವರಿಗಿಂತ ಹೆಚ್ಚಿನ ಕೆಲಸವನ್ನ ಈ ಕ್ಷೇತ್ರದಲ್ಲಿ ಮಾಡ್ತಿದ್ದಾರೆ ಅಂತಕ್ಕಂಥ ಹೆಮ್ಮೆ ನನಗೆ. ರಾಜಕಾರಣದಲ್ಲಿ ಒಂದು ಮಾತಿದೆ, ಸೋತವನು ಸತ್ತ. ಈ ವಾಡಿಕೆಯ ಮಾತು. ಆದ್ರೆ ಸೋತ ತಕ್ಷಣ ಮನೆಯಲ್ಲಿ ಕೂತ್ಕೊಳ್ಳಲಿಲ್ಲ. ನಾನು ನೋಡ್ತಾ ಇದ್ದೇನೆ ಎಲ್ಲ ಚಟುವಟಿಕೆಗಳಲ್ಲಿ ಏನು ಸಾಮಾಜಿಕ ಚಟುವಟಿಕೆಗಳು ಬರ್ತದೆ, ಹಬ್ಬ ಹರಿದಿನಗಳು ಬರ್ತದೆ, ಸಾಂಸ್ಕೃತಿಕ ಹಬ್ಬಗಳು ಬರ್ತದೆ, ಎಲ್ಲದರಲ್ಲೂ ಕೂಡ ಜನರ ಜೊತೆಯಲ್ಲಿ ಸೇರಿ ಆಚರಣೆ ಮಾಡತಕ್ಕಂಥದ್ದು, ಜನರನ್ನ ತನ್ನ ಜೊತೆಯಲ್ಲಿ ಕೊಂಡೊಯ್ತಕ್ಕಂಥ ಕೆಲಸವನ್ನ ಬಹಳ ನಾಜೂಕಿನಿಂದ ಮಾಡ್ತಾರೆ. ನನಗಿವತ್ತು ಅನಿಸಿದ್ದು ದಸರಾ ಚಾಮುಂಡೇಶ್ವರಿ ತಾಯಿ ದುಷ್ಟ ಸಂಹಾರವನ್ನು ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡತಕ್ಕಂಥ ಕಾರ್ಯವನ್ನ ಏನು ಇತಿಹಾಸದಲ್ಲಿ ನಾವು ಕೇಳ್ತೇವೋ ನೋಡ್ತೇವೋ ಅದೇ ರೀತಿ ಚಾಮುಂಡೇಶ್ವರಿಯ ಪೂಜೆ ಮಾಡಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ನಾವಿಲ್ಲಿ ಬಂದಾಗ ನನಗನ್ಸಿದ್ದು ಮೈಸೂರಿನಲ್ಲಿ ನಡೆಯತಕ್ಕಂಥ ದಸರಾ ಏನಿದೆಯೋ ಅದನ್ನ ನಾಚುವ ರೀತಿಯಲ್ಲಿ ಉಮೇಶ್ ಗೌಡರು ಇವತ್ತು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಮೈಸೂರಿನಲ್ಲಿ ದಸರಾ ನಡೆದಾಗ ಒಂದು ದೊಡ್ಡ ಕಾಂಟ್ರವರ್ಸಿ ಆಯಿತು. ಬಾನು ಮುಸ್ತಾಕ್ ಅವರು ಬಂದು ಉದ್ಘಾಟನೆ ಮಾಡಬಾರದು, ಯಾಕೆ ಅಂತಂದ್ರೆ ಅವರು ಕನ್ನಡಾಂಬೆಯನ್ನ ತಿರಸ್ಕರಿಸುವ ಮಾತುಗಳನ್ನು ಆಡಿದ್ರು ಅಂತ. ಆದ್ರೆ ಆ ತಾಯಿ ಬಂದು ಒಬ್ಬ ಹಿಂದೂ ಹೆಣ್ಣು ಮಗಳು ಯಾವ ರೀತಿಯಲ್ಲಿ ಸುಂದರವಾಗಿ ರೇಷ್ಮೆ ಸೀರೆಯನ್ನುಟ್ಟು ಬಂದು ಉದ್ಘಾಟನೆ ಮಾಡ್ತಾಳೋ ಅದೇ ರೀತಿ ಆ ಬಾನು ಮುಸ್ತಾಕ್ ತಾಯಿ ಬಂದು ಉದ್ಘಾಟನೆ ಮಾಡಿದ್ರು. ನಮಗೆ ಬಹಳ ಸಂತೋಷ ಆಯ್ತು. ಈ ಮಾತನ್ನ ಅವರು ಮೊದಲೇ ಹೇಳಿದ್ರೆ ಯಾರು ಅವರನ್ನ ವಿರೋಧಿಸುವ ಪ್ರಶ್ನೆಯೇ ಬರ್ತಿಲ್ಲ. ಹಾಗೆ ಆ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಗೌರವವನ್ನು ತಂದುಕೊಡುವ ಕೆಲಸವನ್ನ ಬಾನು ಮುಸ್ತಾಕ್ ಅವರು ಮಾಡಿದ್ರು. ಅದು ಶ್ಲಾಘನೀಯ ವಿಚಾರ. ಆದ್ರೆ ಬ್ಯಾಟರಾಯನಪುರದಲ್ಲಿ ಇವತ್ತು ನಾವು ಒಬ್ಬ ಹೆಣ್ಣು ಮಗಳ ಕೈಯಲ್ಲಿ ದಸರಾ ಮಹೋತ್ಸವವನ್ನು ಇವತ್ತು ಉದ್ಘಾಟನೆ ಮಾಡಿಸಿದ್ದೀವಿ. ಅದ್ಯಾರು? ನಮ್ಮ ತಾರಾ ಅವರು, ಸಹೋದರಿ ತಾರಾ ಅವರು
ಉದ್ಘಾಟನೆ ಮಾಡಿದ್ದಾರೆ. ನೋಡಿ, ಹೆಣ್ಣು ಮಕ್ಕಳಿಗೆ ನಾವು ಕೊಡ್ತಕ್ಕಂಥ ಗೌರವ ಅದು. ಆ ಕಾರಣದಿಂದಲೇ ನನಗೆ ಬಹಳ ಸಂತೋಷ ಆಗಿದ್ದು, ಇಂತಹ ಕಾರ್ಯಕ್ರಮಗಳು ಸದಾ ನಡೆಯಬೇಕು. ಚುನಾವಣೆ ಬರ್ತದೆ ಹೋಗ್ತದೆ, ರಾಜಕೀಯ ಬರ್ತದೆ ಹೋಗ್ತದೆ, ಆದರೆ ಸಂಸ್ಕೃತಿಯನ್ನ, ಈ ನೆಲದ ಸೊಗಡನ್ನ ಬೀರುವಂತಹ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತಹ ಜನರ ಮಧ್ಯದಲ್ಲಿ ಒಬ್ಬ ನಾಯಕನಾಗಿ, ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಸಹೋದರನಾಗಿ ಏನು ತಮ್ಮೇಶ್ ಗೌಡ್ರು ಇವತ್ತು ಕಾರ್ಯಗಳನ್ನು ಮಾಡ್ತಾ ನಿಮ್ಮ ಜೊತೆಯಲ್ಲಿ ಹೋಗ್ತಾ ನಡ್ಕೊಳ್ತಾ ಹೋಗ್ತಿದ್ದಾರೋ, ಇದು ಯಾರು ನಿಮ್ಮನ್ನ ಸೋಲಿಸಿದರೋ ಅವರು ಕೂಡ ನಾಚುವಂತ ಕೆಲಸವನ್ನ ಇವತ್ತು ಈ ಕ್ಷೇತ್ರದಲ್ಲಿ ನೀವು ಮಾಡ್ತಿದ್ದೀರಿ. ಜನಾಶೀರ್ವಾದ ನನಗಿದೆ, ಜನ ನಿಮ್ಮನ್ನು ಮೆಚ್ಚುತ್ತಾರೆ. ನೀವು ಪ್ರಥಮವಾಗಿ ಬಂದಾಗ ಬಹುಶಃ ಈ ನಿಮ್ಮ ತನ ಬಹು ಜನರಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಈಗ ನೀವು ಯಾರು, ನೀವು ಏನು, ನೀವು ಎಂತಹ ವ್ಯಕ್ತಿತ್ವ, ಇದೆಲ್ಲವೂ ಕೂಡ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಭವಿಷ್ಯವನ್ನ ನಿಮ್ಮ ಹೆಗಲಿಗೆ ಕೊಡ್ತಾರೆ. ಆಗ ಇನ್ನಷ್ಟು ಶಕ್ತಿ ಮೀರಿ ನೀವು ದುಡಿಬೇಕು. ಈ ಕ್ಷೇತ್ರದ ಜನರ ಸೇವೆ ಮಾಡಬೇಕು. ಬಡವರಿದ್ದಾರೆ, ಮಧ್ಯಮ ವರ್ಗದಿದ್ದವರೇ, ಹಿಂದುಳಿದವರಿದ್ದಾರೆ, ಅಲ್ಪಸಂಖ್ಯಾತರು ಇದ್ದಾರೆ. ಎಲ್ಲರನ್ನು ಮೋದಿ ಅವರು ಏನ್ ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್, ಈ ವಾಕ್ಯಗಳನ್ನ ಹಿಡಿದು ಎಲ್ಲರ ಸೇವೆಯನ್ನು ನೀವು ಮಾಡ್ತೀರಿ ಅಂತಕ್ಕಂಥ ಭರವಸೆ ನನಗೂ ಕೂಡ ಇದೆ. ನಿಮ್ಮೆಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಯಾವಾಗಲೂ ಕೂಡ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನಗಿವತ್ತು ಕರೆಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸರ್ವರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.